ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪೂಜಾ ಮಾತಾಡ್ತಿರೋದು. ವೆಲ್ಕಮ್ ಟು ಪೂಜಾ ಕನ್ನಡ ಲಾಗ್ಸ್. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಎಲ್ಲ ಮಾಡಿ. ಸೊ ನಾನು ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಬಂದಂದರೆ ಚಿಕನ್ ಕರಿ. ಸೊ ನಾನು ಹಾಫ್ ಕೆ ಜಿ ಚಿಕನ್ ತಂದಿದ್ದೀನಿ. ಹಾಫ್ ಕೆ ಜಿ ಚಿಕನ್ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ತೊಳೆದು ಆಮೇಲೆ ಎತ್ತಿಕ್ಕೊತಾ ಇದ್ದೀನಿ. ಅದಾಗಿದೆ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಾಗಿದೆ. ಸ್ವಲ್ಪ ಚಕ್ಕೆ ಲವಂಗ ಹಾಕಿ ಅದು ಒಂದೇ ಸೆಕೆಂಡ್ಸ್ ಬಿಟ್ಟು ಆಮೇಲೆ ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದಾಗಿದ್ದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಆಮೇಲೆ ಸ್ವಲ್ಪ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಮ್ಯಾಶಸ್ ಆಗಬೇಕು. ಚೆನ್ನಾಗಿ ಮ್ಯಾಶಸ್ ಆದರೆ ಅದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ. ಸೊ ಅದಾದಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ. ತೊಳೆದಿಟ್ಕೊರೋ ಚಿಕನ್ ಏನಿದೆಯಲ್ವಾ, ಆ ಚಿಕನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಆ ಚಿಕನ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದರಿಂದ ಮುಚ್ಚಿ ಎತ್ತಿಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿರುತ್ತೆ. ಅದಾಗಿ ಚೆನ್ನಾಗಿ ಆಮೇಲೆ ಮತ್ತೆ ತೆಗೆದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಆಗಬೇಕದು ಅಲ್ವಾ. ಸೊ ಅದಾಗಿದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮುಚ್ಚಳ ಹಾಕಿ ಮುಚ್ತಾ ಇದ್ದೀನಿ. ಮುಚ್ಚಳ ಆಮೇಲೆ ಮತ್ತೆ ತೆಗೆದ್ರೆ ಸ್ವಲ್ಪ ಆಲ್ಮೋಸ್ಟ್ ಅದು ನೀರು ಬಿಟ್ಕೊಂಡಿರುತ್ತೆ. ಚೆನ್ನಾಗಿ ನೀರು ಬಿಟ್ಕೊಂಡು ಜೊತೆಗೆ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿರುತ್ತೆ. ಸ್ವಲ್ಪ ಫ್ರೈ ಆಗಿರಬೇಕು. ಅದು ಆದಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಾನು ಗರಂ ಮಸಾಲ, ಚಿಕನ್ ಪೌಡರ್ ಮತ್ತು ಖಾರ, ಧನಿಯಾ ಪೌಡ್ರ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನೆಲ್ಲ ನೀಟಾಗಿ ಇದಾಗಬೇಕು. ಒಂದು 2 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡ್ದಿರ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲನೂ ನೀಟಾಗಿ ಹಾಗೆ ಮಿಕ್ಸ್ ಮಾಡ್ತಾ ಇದ್ದು ಮಿಕ್ಸ್ ಆಗಿದ್ದೆ. ಇವಾಗ ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚಿದ್ರೆ ಸ್ವಲ್ಪ ನೀಟಾಗಿ ಫ್ರೈ ಆಗ್ತಾ ಇರುತ್ತೆ. ಆಮೇಲೆ 1 ಮಿನಿಟ್ 2 ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಓಪನ್ ಮಾಡಿ ಮತ್ತೆ ನೀಟಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ನೀಟಾಗಿ ಹಂಗೆ ಆದರೆ ಮುಚ್ಚಳ ತೆಗೆದು ಕಲಿಸ್ತಾ ಇದ್ರೆ ಹಂಗೆ ಮಿಕ್ಸ್ ಮಾಡ್ತಿದ್ರೆ ತಳ ಹಿಡ್ಕೊಳ್ಳಲ್ಲ. ಇಲ್ಲಾಂದರೆ ಕೆಲವೊಮ್ಮೆ ತಳ ಹಿಡ್ಕೊತಾ ಇರುತ್ತೆ. ಸೊ ತಳ ಹಿಡ್ಕೊಂಡಿರೋಂಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನಾನು ಅದೇ ಥರ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ನೀಟಾಗಿ ಎಲ್ಲ ನೋಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇವಾಗ ಹಂಗೆ 1 ಸೆಕೆಂಡ್ ಹಂಗೆ ಬಿಟ್ಟು ಆಮೇಲೆ ನಾನು ಪುದೀನ ಕೊತ್ತಂಬರಿ 2 ಹಚ್ಚಿಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಹಾಗೆ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿದ್ದೆ ಸ್ವಲ್ಪ ಹಂಗೆ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ನಾನು ಮೇಲೆ ಲಾಸ್ಟಲ್ಲಿ ಹಾಕೋದಕ್ಕಿಂತ ಕೆಲವೊಮ್ಮೆ ಹಿಂಗೆ ಹಾಕ್ತಾ ಇರ್ತೀನಿ. ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಫ್ರೈ ಆದರೆ ಹಾಕಿ ಸ್ವಲ್ಪ ನೀಟಾಗಿ ಅದನ್ನು ಕಲಸಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಆಗಿದೆ. ಸ್ವಲ್ಪ ನೀರು, ಯಾಕಂದರೆ ಸ್ವಲ್ಪ ಗ್ರೇವಿ ಬೇಕಲ್ವ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಆಪ್ಷನ್ಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಬೇಕಾದವರು ಹಾಕೋಬೋದು, ಬೇಡದಾದವರು ಬಿಡಬಹುದು. ನಾನು ಸ್ವಲ್ಪ ತಿಳಿ ಇರಲಿ, ರೈಸ್ಗೂ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿನೂ ಹಾಕ್ಕೊಂಡಿಲ್ಲ. ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೋಡಿ ಇವಾಗ ನೀಟಾಗಿ ಕುದ್ದಿ ಮೇಲೆಲ್ಲ ಎಣ್ಣೆ ಬಿಟ್ಟಿದೆ. ಎಣ್ಣೆ ನೀಟಾಗಿ ಬಿಟ್ಟಿದೆ. ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ. ಸೊ ಅದೇ ಥರ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ನೋಡಿ ಆ ಥರ ಕೆಂಪು ಕಾಣಿಸ್ತಿದೆಯಲ್ವ, ಎಲ್ಲ ಅಂದರೆ ಚೆನ್ನಾಗಿ ಕುದ್ದಿದೆ. ಸೊ ನಾನು ಸ್ವಲ್ಪ ಟೇಸ್ಟ್ ಕೂಡ ಮಾಡಿದೆ ಕರೆಕ್ಟಾಗಿದೆಯಲ್ಲ ಅಂತ. ಉಪ್ಪು ಖಾರ ಅಕಸ್ಮಾತಾಗಿ ಇಲ್ಲಾಂದರೆ ಆಪ್ಷನ್ಸಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನೀವು. ನಾನು ಕರೆಕ್ಟಾಗಿದೆ ಅಂತ ಹಾಕ್ಕೊಳ್ಳಿಲ್ಲ. 2 ಮಿನಿಟ್ಸ್ ಬಿಟ್ಟು ತೆಗ್ದೆ ಹಂಗೆ ಮುಚ್ಚಳ ಮುಚ್ಚಿ. ಇವಾಗ ನೀಟಾಗಿ ಆಗಿದೆ. ಸೊ ಆಲ್ರೆಡಿ ಎಲ್ಲ ಚಿಕನ್ ಗ್ರೇವಿ ರೆಡಿ ಆಗಿದೆ. ನಾನು ಆಪ್ಷನ್ಸಲ್ಲಿ ಮತ್ತೆ ಮೇಲೆ ಇವಾಗ ಆಫ್ ಮಾಡಿದ್ನಲ್ಲ ಸ್ಟವ್ವು, ಆ ಟೈಮಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.